ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನೌ ಡೈರೆಕ್ಟ್ಲಿ 15 ಮಿನಿಟ್ಸ್ ಚಾರ್ಟ್ ಅಲ್ಲಿ ಇದ್ದೀನಿ. ಓಕೆ, ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಐ ಡೋಂಟ್ ನೋ ವಾಟ್ ಮೂವ್ಮೆಂಟ್ ಇಟ್ ಈಸ್. ಸೊ ಮಾರ್ಕೆಟ್ ಓಪನ್ ಆದ ತಕ್ಷಣ ಸೀದಾ ಬೀಳೋದು ಸ್ಟಾರ್ಟ್ ಆಗಿದೆ. ಆಮೇಲೆ ಸೊ ಡೇ ಟೈಮ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ಡೈಸಿ ಆಗಿದೆ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ. ಬಟ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಓಕೆ, ಇಲ್ಲಿ ಫ್ರಮ್ 130 ಆ ಶಾರ್ಪ್ ಮೂಮೆಂಟಮ್ ಬಂದಿದೆ ಬ್ಯಾಂಕ್ ನಿಫ್ಟಿಯಲ್ಲಾಗ್ಲಿ ಅಥವಾ ನಿಫ್ಟಿಯಲ್ಲಾಗ್ಲಿ. ಓಕೆ, ಸೊ ಈ ಶಾರ್ಪ್ ಮೂಮೆಂಟಮ್ ಝೋನ್ ಏನಿದೆ 51,353 ಟು 51,298, ಒಂದು 50ರಿಂದ 60 ಪಾಯಿಂಟ್ಗಳ ಝೋನ್ ಏನಿದೆ, ಇದು ಆಸ್ ಅ ಸಪೋರ್ಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾನೇನ್ ಮಾಡ್ತೀನಿ, ಈ ಝೋನ್ ಅಲ್ಲಿ ನಾಳೆ ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡೋ ಚಾನ್ಸಸ್ ಇದೆ. ಸೊ ಡೈರೆಕ್ಟ್ ಆಗಿ ಟುಡೇಸ್ ಹೈ ಬ್ರೇಕ್ ಆದ್ರೆ ಆಬ್ವಿಯಸ್ಲಿ ಬೈಯಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇದೆ. ಓಕೆ, ಸೆಲ್ಲಿಂಗ್ ಮಾಡಬೇಕು ಅಂದ್ರೆ ಸೊ ಈ ಲೋ ಲೆವೆಲ್ ಕೆಳಗಡೆ 51,290 300 ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗಬೇಕು. ಇಲ್ಲಿ ಡೈರೆಕ್ಟ್ಲಿ ಓಪನ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಟ್ರೇಡ್ ಆದ್ರೆ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಸೊ ನಮಗೆ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೇಮ್. ಓಕೆ, ಇಲ್ಲೊಂದು ಟ್ರೆಂಡ್ ಲೈನ್ ಪ್ರಕಾರ ಏನು ಫಾರ್ಮ್ ಆಗಿ ಈ ಹೈ ಬ್ರೇಕ್ ಆಗಿದೆ, ರೀಟೆಸ್ಟಿಂಗ್ ಬಂದಿದೆ, ಅಗೇನ್ ಹೈ ಬ್ರೇಕ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಪ್ರೀವಿಯಸ್ ವೀಕ್ ಯಾವ ರೀತಿ ಕ್ಲೋಸ್ ಆಗಿತ್ತು ಅಂತ ನೋಡೋದಾದ್ರೆ, ಓಕೆ, ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ನೋಡಿ ಕನ್ಸಿಕ್ಯೂಟಿವ್ 3 ಕ್ಯಾಂಡಲ್ಸ್ ಗ್ರೀನ್ ಆಗಿದೆ, ಗ್ಯಾಪ್ ಅಪ್ ಗ್ರೀನ್, ಗ್ಯಾಪ್ ಅಪ್ ಗ್ರೀನ್, ಗ್ಯಾಪ್ ಅಪ್. ಅಗೇನ್ ಈ ವೀಕ್ ಕೂಡ ಗ್ಯಾಪ್ ಅಪ್ ಓಪನ್ ಆಗಿದೆ, ಬಟ್ ಕ್ಲೋಸಿಂಗ್ ಮೇ ಬಿ ರಿಕವರ್ ಆದ್ರೆ ಸೊ ಆಬ್ವಿಯಸ್ಲಿ 51,590 ಅಕಸ್ಮಾತ್ ಟಚ್ ಆದ್ರೆ ಸೊ ಮಾರ್ಕೆಟ್ ಅಗೇನ್ ಅಲ್ಲಿಂದ ಫುಲ್ ಬ್ಯಾಕ್ ರೇಂಜ್ ಅಲ್ಲಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗೂ ಈ ವೀಕ್ ಪೂರ್ತಿ ನಮಗೆ ಅಕಸ್ಮಾತ್ ಮೇಲ್ಗಡೆ ಹೋಗೋದಾದ್ರೆ 500-600 ಪಾಯಿಂಟ್ ಅಥವಾ ಒಂದು 700 ಪಾಯಿಂಟ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ಓಕೆ, ಸೊ ಗ್ರೀನ್ ಆದ ತಕ್ಷಣ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಗ್ರೀನ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ, ಅಂಡ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇಟ್ಸ್ ನೋ ಕ್ಲಾರಿಫಿಕೇಶನ್ ಡನ್. 50 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೊ ನನಗೆ ಬೈಯಿಂಗ್ ಅಪಾರ್ಚುನಿಟಿ ಯಾವಾಗ ಈ ಲೆವೆಲ್ ಕೆಳಗಡೆ, ಈ ಲೆವೆಲ್ ಮೇಲ್ಗಡೆ ಇದೆ ಅಂದ್ರೆ ಬೈಯಿಂಗ್ ಅಪಾರ್ಚುನಿಟಿನೇ, ಈ ಲೆವೆಲ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ. 25,230 ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಂದ್ರೆ, ಬಟ್ ಈ ಲೆವೆಲ್ಗೆ ಬಂದಾಗ ಸ್ವಲ್ಪ ರೆಸ್ಪೆಕ್ಟ್ ಮಾಡ್ಬೋದು, ಅಂದ್ರೆ ಅಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಬರಬಹುದು 25,323 ಹತ್ರ. ಸೊ ಯಾವಾಗ ಮಾರ್ಕೆಟ್ ಈ ಲೆವೆಲ್ ಮೇಲ್ಗಡೆ ಹೋಗುತ್ತೆ ಈಸಿಲಿ ಬೈಯಿಂಗ್ ಅಪಾರ್ಚುನಿಟಿನ ನಾವು ನೋಡ್ಬೋದು. ಓಕೆ, ಸೊ ಆಸ್ ಆಫ್ ನೌ ದಟ್ಸ್ ಇಟ್. ಥ್ಯಾಂಕ್ ಯು.